ಹಾಯ್, ಎಲ್ಲರಿಗೂ ನಮಸ್ಕಾರ. ಎಲ್ಲರೂ ಹೇಗಿದ್ದೀರಾ? ಚೆನ್ನಾಗಿದ್ದೀರಾ ಅಂದ್ಕೊತೀನಿ. ನಾನು ಚೆನ್ನಾಗಿದ್ದೀನಿ. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಗಾಯತ್ರಿ ಅಶ್ವಥ್ ಕನ್ನಡ ವ್ಲಾಗ್. ನಾನು ನಿಮ್ಮ ಪ್ರೀತಿಯ ಗಾಯತ್ರಿ. ಇವತ್ತು ಸಕಲೇಶ್ಪುರಕ್ಕೆ ಬಂದಿದ್ವಿ. ಸಕಲೇಶ್ಪುರಕ್ಕೆ ಬಂದಿದ್ವಲ್ಲ ಅಂತೇಳಿ ಅಂದ್ಬಿಟ್ಟು ಹಾಗೇ ಅರ್ಜುನ್ ಸಮಾಧಿ ನೋಡೋಣ ಅಂತ ಹೋಗಿದ್ವಿ. ಬಟ್ ಬ್ಯಾಡ್ ಲಕ್, ಅರ್ಜುನ್ ಸಮಾಧಿನ ಕ್ಲೋಸ್ ಮಾಡಿದ್ದಾರೆ, ಟೆಂಪರವರಿ ಕ್ಲೋಸ್ ಮಾಡಿದ್ದಾರೆ. 9ನೇ ತಾರೀಕು 10ನೇ ತಾರೀಕು ಮೇಲೆ ಓಪನ್ ಮಾಡ್ತಾರೆ. 9ಕ್ಕೇನೋ ಓಪನ್ ಮಾಡ್ತೀನಿ ಅಂದರು. ಬಟ್ ಎಲ್ಲರೂ ನೋಡೋರು ಯಾರನ್ನ ಹೋಗೋಂಗಿದ್ರೆ 10ನೇ ತಾರೀಕು ಮೇಲೆ ಹೋಗಿ ನೋಡೋದಕ್ಕೆ ದಯವಿಟ್ಟು. ರೋಡು ಅಷ್ಟೇ ಸ್ವಲ್ಪ ಫುಲ್ಲು ಮಣ್ಣು ರೋಡ್ ಇದೆ ಅಂತ, ರೋಡ್ ಏನಿಲ್ಲ, ಮಣ್ಣು ರೋಡ್ ಇದೆ. ಬಟ್ ಹೋಗೋರು 9ನೇ ತಾರೀಕು ಮೇಲೆ ಹೋಗಿ. ತುಂಬ ಚೆನ್ನಾಗಿದೆ, ಪ್ಲೇಸ್ ಮಾತ್ರ ತುಂಬ ಚೆನ್ನಾಗಿದೆ. ಕಾಡು ಒಳಗಡೆ ನಾನಂತೂ ಆಸೆಪಟ್ಟು ಹೋದೆ, ನನಗೆ ಸಿಗಿಲ್ಲ. ಬಟ್ ಇನ್ನೊಂದು ಸಾರಿ ಮತ್ತೆ ಬಂದು ನಾನು ನೋಡ್ತೀನಿ. ಬಟ್ ಇವಾಗ ಮಾತ್ರ ಟೆಂಪರವರಿಯಾಗಿ ಕ್ಲೋಸ್ ಮಾಡಿದ್ದಾರೆ. ಹೋಗೋರು ಯಾರಾದರೂ ಇದ್ದರೆ ದಯವಿಟ್ಟು 10ನೇ ತಾರೀಕು ಮೇಲೆ ಹೋಗಿ. ಇವಾಗ ಹೋಗಿ ಮತ್ತೆ ಸುಮಾರು ಜನ ವಾಪಸ್ ಬಂದರು, ನಾನೇ ಅಂತಲ್ಲ. ಹಂಗಾಗ್ಬಿಟ್ಟು ಹೋಗೋರು ಯಾರಾದರೂ ಇದ್ದರೆ 10ನೇ ತಾರೀಕು ಮೇಲೆ ಹೋಗಿ. ಕೆಲವೊಂದು ಫೋಟೋಸ್ ಮಾತ್ರ ಹಾಕ್ತೀನಿ ಅಷ್ಟೇ ನಾನು. ಅಲ್ಲಿ ಫೋಟೋಸನ್ನು ಏನು ತೊಗೊಳಕ್ಕೂ ಆಗ್ತಾ ಇರಲಿಲ್ಲ, ಫುಲ್ ಎಲ್ಲ ಕವರ್ ಮಾಡಿಬಿಟ್ಟಿದ್ದಾರೆ ಎಲ್ಲ. ಹಂಗಾಗ್ಬಿಟ್ಟು ಕೆಲವೊಂದು ಫೋಟೋಸ್ ಮಾತ್ರ ಹಾಕ್ತೀನಿ ನನ್ನ ಹತ್ರ ಇರೋವನ್ನ. ನಮ್ಮ ಮನೆಯವರು ಅರ್ಜುನನ ಸಮಾಧಿ ತೋರಿಸ್ತೀನಿ ಅಂದ್ಬಿಟ್ಟು ಸಮಾಧಿಗೆ ಕರ್ಕೊಂಡೋಗಿ, ಸಮಾಧಿ ನೋಡೋಕ್ಕಾಗಿಲ್ಲ ಅಂತ ಬೆಟ್ಟ ತೋರ್ಸೋಕ್ಕೆ ಬೆಟ್ಟದ ಮೇಲೆ ಕರ್ಕೊಂಡು ಬಂದಿದ್ದಾರೆ. ಬೆಟ್ಟ ಸುತ್ತಲೂ ಬೆಟ್ಟ. ಇಲ್ಲಿ ನೋಡಿ ಎಷ್ಟು ಚೆನ್ನಾಗಿದೆ ಅಂದರೆ ಅಷ್ಟು ಚೆನ್ನಾಗಿದೆ. ಬಟ್ ಸಾಯಂಕಾಲದ ಹೊತ್ತಲ್ಲಿ ಬಂದರೆ ಮಾತ್ರ ಸಕ್ಕತ್ತಾಗಿರುತ್ತೆ. ಇಲ್ಲಿ ಅಲ್ಲಿ ಇದೆ ಜಾಗ ಹೋಗೋಕ್ಕೆ. ನಮ್ಮ ಮನೆಯವ್ರು ಹೋಗೋಣ ಅಂತಾರೆ, ಬಟ್ ನಾನು ಬೇಡ ಅಂತ ಇದ್ದೀನಿ. ಅಲ್ಲಿ ನೋಡಿ ಸಕ್ಕತ್ತಾಗಿದೆ. ಬಿಸಿಲು ಹಂಗೆ ಇದೆ. ಬಟ್ ಸಾಯಂಕಾಲದ ಹೊತ್ತಲ್ಲಿ ಬಂದರೆ ತುಂಬ ಚೆನ್ನಾಗಿರುತ್ತೆ ಅಪ್ಪಿ ಅಲ್ಲ? ಹಾಂ, ಇದೆಯಲ್ಲ ಬೆಟ್ಟದ ಮೇಲೆ ಹತ್ತಿ ಕೆಳಗಡೆ ಇಳೀತು ಅಂದರೆ ನಮಗೆ ಗ್ರೇಟ್ ಹೇಳಬೇಕು ಅಂದರೆ. ಓಕೆ, ಇವತ್ತಿನ ವಿಡಿಯೋ ಇಷ್ಟೇ. ಅಲ್ಲಿಂದ ಸಕಲೇಶ್ಪುರದಲ್ಲಿ ರೂಮ್ ಮಾಡಿದ್ದೀವಿ, ರೂಮಿಗೆ ಬಂದ್ವಿ. ಇವತ್ತಿನ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಬೆಲ್ ಐಕನ್ ಕ್ಲಿಕ್ ಮಾಡೋದು ಮರಿಬೇಡಿ. Okay, bye.